ಚುನಾವಣೆ ಹತ್ರ ಆಗ್ತಾ ಇದ್ದ ಹಾಗೆ ರಾಜ್ಯ ರಾಜಕಾರಣ ಕಾದ ಕಾವಲಿ ಅಂತಾಗಿದೆ. ಅದರಲ್ಲೂ ಕೂಡ ಕೋಲಾರ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ಮಾರಾಮಾರಿಯಾಗಿ ಹೋಗ್ಬಿಟ್ಟಿದೆ. ಪರಸ್ಪರ ಬಡದಾಡ್ಕೊಂಡಿದ್ದಾರೆ ಕಾಂಗ್ರೆಸ್ನ ಎರಡು ಗುಂಪಿನ ಸದಸ್ಯರು. ಕೊತ್ತೂರು ಮಂಜುನಾಥ್, ಕೆಎಚ್ ಮುನಿಯಪ್ಪ ಬೆಂಬಲಿಗರಿಂದ ಕಿರಿಕಾಗಿದೆ. ಬೂತ್ ಲೆವೆಲ್ ಏಜೆಂಟರ ಸಭೆಯಲ್ಲಿ ಫ್ಲೆಕ್ಸ್ ವಿಚಾರಕ್ಕೆ ಗಲಾಟೆ ಆಗಿರುವಂತಹದ್ದು. ಕೆಪಿಸಿಸಿ ಕಾರ್ಯದರ್ಶಿಗಳ ಸಮ್ಮುಖದಲ್ಲಿ ಪರಸ್ಪರ ಕೈ ಮಿಲಾಯಿಸಿದ್ದಾರೆ, ಬಡಿದಾಟವನ್ನು ಮಾಡಿಕೊಂಡಿದ್ದಾರೆ. ಕಾಂಗ್ರೆಸ್ ಕಾರ್ಯಾಧ್ಯಕ್ಷ ಊರುಬಾಗಿಲು ಶ್ರೀನಿವಾಸ್ ಮೇಲೂ ಕೂಡ ಅಟ್ಯಾಕ್ ಆಗಿದೆ. ಶಾಸಕ ಕೊತ್ತೂರು ಮಂಜುನಾಥ್ ಬೆಂಬಲಿಗರಿಂದ ಹಲ್ಲೆ ಆಗಿದೆ ಎಂಬಂತಹ ಆರೋಪ ಕೂಡ ಕೇಳಿ ಬಂದಿರುವಂತಹದ್ದು. ನೀವು ಕೂಡ ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ದೀರಿ. ಎರಡು ಗುಂಪಿನ ಸದಸ್ಯರ ನಡುವೆ ಮಾರಾಮಾರಿ ಆಗಿರುವಂತಹದ್ದು ಕೋಲಾರ ಜಿಲ್ಲಾ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದಂತಹ ಹೈಡ್ರಾಮಾ ಇದು. ಇವತ್ತು ಕೋಲಾರ ಜಿಲ್ಲಾ ಪಾರ್ಲಿಮೆಂಟ್ ಕ್ಷೇತ್ರದ ಬೂತ್ ಕಮಿಟಿ ಅಬ್ಸರ್ವರ್ಸನ್ನು ಬೂತ್ ಕಮಿಟಿ ಏಜೆಂಟ್ಸ್ ಸಭೆ ಕರೆದಿದ್ದರು. ಅದಕ್ಕೆ ಅಬ್ಸರ್ವರ್ಸ್ ಆಗಿ MLC ರಮೇಶ್ ಅವರು ಮತ್ತು ರಾಜ್ಕುಮಾರ್ ಅವರು ಆಗಮಿಸಿದರು. ನಾನು ಲಕ್ಷ್ಮೀನಾರಾಯಣವರು ಅವ್ರನ್ನ ಸ್ವಾಗತಿಸಿ ಕಾರ್ಯಕ್ರಮ ಮಾಡಿಸಿ ಬಂದಿದ್ದಂಥವ್ರಿಗೆ ಊಟದ ವ್ಯವಸ್ಥೆನೂ ಮಾಡಿಸಿದ್ದೆ. ನಾನು ಈ ಥರ ಸದಾಕಾಲ ಮಾಡ್ಕೊಂಡು ಬಂದಿದ್ದೀವಿ. ಇವತ್ತು ಅಚಾನಕ್ಕಾಗಿ ಯಾವ ಕಾರಣಕ್ಕೆ ಅವರು ಮೇಲೆ ಬಿದ್ದರು, ನನ್ನ ಮೇಲೆ ಹಲ್ಲೆ ಮಾಡಬೇಕು ಅಂತ ಅವ್ರಿಗೆ ಯಾವ ಕಾರಣ ಬಂತೋ ಕೂಡ ಗೊತ್ತಿಲ್ಲ ನನಗೆ. ನಾವು ಆ ಥರದ ಸಂಸ್ಕೃತದಲ್ಲಿ ಬೆಳೆದಂಥವ್ರಲ್ಲ. ಒಳ್ಳೆ ಸಂಸ್ಕೃತಿ ಬೆಳೆಸಿದಂಥವ್ರು ನಾವೆಲ್ಲ. ಅನೇಕ ರಮೇಶ್ ಕುಮಾರ್ ಜೊತೆ ಕೆಲಸ ಮಾಡಿದ್ದೀವಿ, ಬೇರೆಯವ್ರ ಜೊತೆ ಕೆಲಸ ಮಾಡಿದ್ವಿ. KH ಮುನಿಯಪ್ಪನವರು ನಿಮಗೆಲ್ಲ ಗೊತ್ತಿರೋ ಥರ KH ಮುನಿಯಪ್ಪನವರು ಎಂದು ಒಂದು ಸಣ್ಣ ಗಲಾಟೆ ಕೂಡ ಮಾಡಿಸಿದಂಥವ್ರಲ್ಲ. ಹಾಗಾಗಿ ಅವರೇನು ನಾನು ಬಂದು ಹಲ್ಲೆ ಮಾಡಿ ಗಟ್ಟಿಯಾಗಿ ಹಿಡಿದು, ನಾನು ಮೊದಲೇ ಹೃದಯ ಸಂಬಂಧಿ ಕಾಯಿಲೆ ಇರೋಂಥವ್ರು ಗೊತ್ತಿದ್ದು ಕೂಡ ನನಗೇನಾದ್ರು ತೊಂದರೆ ಆಗಿದ್ದಿದ್ರೆ ಯಾರು ನಮಗೆ ಕಾಪಾಡೋರು ಯಾರು, ನಮಗೆ ತೊಂದರೆ ಮಾಡೋರು ಯಾರು? ಅವ್ರಿಗೂ ಕೂಡ ಏನಾದ್ರು ತೊಂದರೆ ಆಗಿದ್ದರೆ ಕಾನೂನಾತ್ಮಕ ಅವ್ರ ಮೇಲೆ ಏನೋ ಜರುಗಿದ್ರೆ ಅವ್ರಿಗೆ ಯಾರು ಆಗ್ತಾರೆ? ಅವರಿಗೆಲ್ಲ ಅರ್ಥ ಮಾಡ್ಕೊಳ್ಬೇಕಾಗಿತ್ತು. ನನಗಂತೂ ಖಂಡಿತ ಭಾಳ ನೋವಾಗ್ತಾಯಿದೆ. ಇಷ್ಟು ವರ್ಷ ಪಕ್ಷದಲ್ಲಿ ಕೆಲಸ ಮಾಡಿ ನಮಗೆ ಈ ಥರದ ಒಂದು ತೊಂದರೆ ಕೊಡ್ತಾರೆ ಅಂದರೆ ವಿನಾಕಾರಣ. ನಾನೇನು ಯಾರಿಗೂ ಏನೂ ತೊಂದರೆ ಕೊಟ್ಟಿಲ್ಲ. ಪಕ್ಷಕ್ಕೆ ದುಡಿತಲೇ ಬಂದಿದ್ದೀವಿ. ಎಲ್ಲರೂ ಕೂಡ ಗೊತ್ತಿರ್ತಕ್ಕಂಥದ್ದು. ಆದಷ್ಟು ಬೇಗ ಹೈಕಮಾಂಡ್ನವ್ರ ಈ ಬಗ್ಗೆ ತೀರ್ಮಾನ ತಗೊಳ್ಳಿ.